ತಲಕಾಡು ಜಲಧಾಮ ರೆಸಾರ್ಟ್ ಮಾಲೀಕರು ಕಾವೇರಿ ನದಿಯಲ್ಲಿ ಅನಧಿಕೃತವಾಗಿ ಪೆಟ್ರೋಲ್ ಬೋಟ್ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕನ್ನಡಿಗರ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷರಾದ ಬಿಸಿ ಶಾಂತರಾಜು ಆರೋಪ ಮಾಡಿದ್ರು. ಟಿ ನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ತಲಕಾಡು ಹೋಬಳಿಯ ಹೆಮ್ಮಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ತಲಕಾಡು ಜಲಧಾಮ ರೆಸಾರ್ಟ್ ಮಾಲೀಕ ಟಿಎನ್ ನಾರಾಯಣ್ ಯಾವುದೇ ಸರ್ಕಾರಿ ಅನುಮತಿ ಪಡೆಯದೆ ಹಗಲು ರಾತ್ರಿ ಎನ್ನದೆ ಪೆಟ್ರೋಲ್ ಬೋಟ್ಗಳನ್ನ ನದಿಯಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲದೆ ಬೋಟ್ಗಳಲ್ಲಿ ಡಿಜೆ ಸೌಂಡ್ ವ್ಯವಸ್ಥೆಯನ್ನ ಅಳವಡಿಸಿ ಆರ್ಕೆಸ್ಟ್ರಾ ನಡೆಸ್ತಾ ಇರೋದ್ರಿಂದ ಸಮೀಪದ ಗ್ರಾಮಸ್ಥರಿಗೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಕಾನೂನು ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ಬೋಟ್ ನಡೆಸ್ತಾ ಇರುವಂತಹ ರೆಸಾರ್ಟ್ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆ ಮುಖಂಡರಾದ ಬೆಟ್ಟಹಳ್ಳಿ ನಂಜುಂಡಸ್ವಾಮಿ, ಟಿ ಬೆಟ್ಟಹಳ್ಳಿ ಗಂಗಾಧರ್, ನಂಜುಂಡಸ್ವಾಮಿ, ರವಿಕಾಂತ್ ಸೇರಿದಂತೆ ಅನೇಕರು ಹಾಜರಾಗಿದ್ದರು. ಹೆಮ್ಮಿಗೆ ಪಂಚಾಯತಿ ವ್ಯಾಪ್ತಿಗೆ ಬರುವ ತಲಕಾಡು ಜಲಧಾಮದ ಮಾಲೀಕರಾದ ನಾರಾಯಣರವರು ಪರಿಸರ ಮಾಲಿನ್ಯ ಅಧ್ಯಯನದ ಒಂದು ಅದಕ್ಕೆ ಸಂಬಂಧಪಟ್ಟಂತ ಜಾಗ ಇವತ್ತು ರೆಸಾರ್ಟ್ ಆಗಿ ಮಾರ್ಪಾಟಾಗಿದೆ. ಒಂದು ಎರಡನೇದಾಗಿ ಬೀಸಟ್ಟಳ್ಳಿ ವ್ಯಾಪ್ತಿಗೆ ಬರುವ ಮುಡುತ್ತರೆ ಸ್ನಾನಘಟ್ಟದ ಪಕ್ಕದಲ್ಲಿರುವ ಒಂದು ರಿಸೆಪ್ಷನ್ ಜಾಗ, ಹಿಂದೆ ಒಬ್ಬ ಅದು ದಲಿತರ ಜಾಗ, ಅದನ್ನ ಪರ್ಚೇಸ್ ಮಾಡ್ಕೊಂಡು ಆ ಜಾಗದಲ್ಲಿ ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಆ ರಿಸೆಪ್ಷನ್ ಜಾಗ ನದಿಯ ತೀರನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲಿನ ರೈತರುಗಳು ಯಾರು ಓಡಾಡಕ್ಕಂತೂ ಆಗಲ್ಲ, ಒಂದು ಸ್ಕೂಟರ್ ಸಹ ತಗೊಂಡು ಹೋಗಕ್ಕಾಗಲ್ಲ. ಅಂತ ಜಾಗದಲ್ಲಿ ಆ ಕಡೆ ವ್ಯವಸಾಯ ಏನ್ ಮಾಡ್ಬೇಕು? ಎತ್ತಿನ ಗಾಡಿ ಓಡಾಡಕ್ಕಾಗಲ್ಲ, ಟ್ರಾಕ್ಟರ್ ಓಡಾಡಕ್ಕಾಗಲ್ಲ. ಆ ಜಾಗನೇ ಮುಚ್ಚಾಕ್ಬಿಟ್ಟಿದ್ರು. ನಾವೊಂದು ಸ್ವಲ್ಪ ದಿನ ಗಲಾಟೆ ಮಾಡಿದ್ಮೇಲೆ ಅದನ್ನ ತೆಗೆದ್ರು, ಓಡಾಡಕ್ ತೆಗೆದಿದ್ದಾರೆ. ಆಗ ಅದು ಸಂಪೂರ್ಣ ಮುಳುಗು ಪ್ರದೇಶ. ನದಿ ಕಾವೇರಿ ನದಿ ನೀರೇನಾರು ಬಂದ್ರೆ ಅದು ಸಂಪೂರ್ಣವಾಗಿ ಮುಳುಗೋಗುತ್ತೆ. ಅಲ್ಲಿ ಕಟ್ಟಿದ ಜಾಗಕ್ಕೆ ನಮ್ಮ ಪಂಚಾಯತಿ ಬೀಸಟ್ಟಳ್ಳಿ ಪಂಚಾಯತಿ ವ್ಯಾಪ್ತಿಯಿಂದ ಯಾವುದೇ ರೀತಿ ಕಟ್ಟಡದ ಲೈಸೆನ್ಸ್ ತಗೊಂಡಿಲ್ಲ. ಹಾಗಿದ್ರು ಕಟ್ಟಡ ಕಟ್ಟಿದ್ದಾರೆ. ಜೊತೆಗೆ ಸಂಬಂಧಪಟ್ಟ ಕೆಇಬಿ ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಳ್ದೇನೆ ಕರೆಂಟ್ ಸಹ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವ ರೀತಿ ತಗೊಂಡಿದ್ದಾರೆ ಗೊತ್ತಿಲ್ಲ. ಅದು ಅಧಿಕಾರಿಗಳೇ ಕೊಡ್ಬೇಕು. ಅದಕ್ಕೆ ಮಾಹಿತಿ ಇರ್ತಲ್ಲ, ಅವರು ಹಾಕಿದ್ವಿ, ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೆ ಕೊಟ್ಮೇಲೆ ಅದನ್ನ ನಿಮ್ಗೆ ತಿಳಿಸ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಹಗಲು ರಾತ್ರಿ ಅಂದ್ರೆ ನೈಟ್ ಅಲ್ಲಿ ಬೋಟ್ ಎಲ್ಲ ಓಡಾಡುತ್ತೆ, ಸೌಂಡ್ ಇದೆ, ಡಿಜೆ ಸಿಸ್ಟಮ್ ಇದೆ. ಸುಮಾರು ಆ ಬೋಟ್ ಅಲ್ಲಿ ಒಂದು 50 ಜನ ಕೂತ್ಕೋತಾರೆ. ಆ 50 ಜನಕ್ಕೆ ಅಲ್ಲಿ ಆರ್ಕೆಸ್ಟ್ರಾ ಸಿಸ್ಟಮ್ ಇದೆ, ಊಟ ತಿಂಡಿ ಕಾಫಿ ಎಲ್ಲಾ ತರ ವಗೇರೆಗಳು ಇದೆ, ಇತ್ತು ಡ್ಯಾನ್ಸ್ ಸಹ ಮಾಡ್ತಾರೆ. ಅಲ್ಲಿಂದ ನೀರು ತುಂಬಾ ಕಲ್ಮಶವಾಗ್ತಾ ಇದೆ. ಅದ್ರ ಪಕ್ಕನೆ ನಮ್ಮೂರಲ್ಲಿ ಒಂದು ತೆಪ್ಪನಮಠ ಅಂತಿದೆ, ಅಲ್ಲಿ ಒಂದು ಜಾಕ್ವಾಲ್ ಇದೆ. ಆ ಜಾಕ್ವಾಲಿಂದ ಸುಮಾರು 70 ಹಳ್ಳಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆ. ಆ ನೀರು ಅಶುದ್ಧವಾಗಿದೆ, ಶುದ್ಧವಾಗಂತೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಮಗೆ ಲೆಟರ್ ಕೊಟ್ಟಿದ್ದಾರೆ. ಸೊ ಆ ನೀರು ಕಲ್ಮಶವಾಗಿದೆ ಅಂತ. ನೆಕ್ಸ್ಟ್ ಎಮ್ಗೆ ಪಂಚಾಯತಿ ವ್ಯಾಪ್ತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ಗೋಸ್ಕರ, ಒಂದೇ ಒಂದು ಕಾರಣಕ್ಕೋಸ್ಕರ. ಅದನ್ನ ಎಮ್ಗೆ ಪಂಚಾಯತ್ ಸಹ ಅವ್ರ ಲೆಟರ್ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ರೆಸಾರ್ಟ್ ನಡೆಸ್ಕೊಳ್ಳೋಕೆ ಮಾತ್ರ ಕೊಟ್ಟದ್ದು. ಬೋಟ್ ನದಿಲಿ ಯಾವುದೇ ರೀತಿ ಅಲ್ಲಿಂದ ಓಡಾಡೋಸಕ್ಕೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಅದು ಕಾರವಾರ ಒಬ್ಬರು ಕೊಟ್ಟಿದ್ದಾರೆ. ಆ ಕೊಟ್ಟಿರೋದೇನು, ಆ ಬೋಟ್ ನದಿ ಮೇಲೆ ತೇಲಕ್ಕೆ ಯೋಗ್ಯತೆ ಇದೆ ಅನ್ನೋದು ಮಾತ್ರ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಬೋಟಿಂಗ್ ನಡೆಸಿ ಅನ್ನೋ ಉದ್ದೇಶಕ್ಕೆ ಅವರು ಕೊಟ್ಟಿಲ್ಲ. ಆದ್ರೆ ಜಿಲ್ಲಾ ಪಂಚಾಯತ್ ಅವ್ರಿಗೆ ಅವರು ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದ್ದಾರೆ. ಅವರು ಏನಂತ, ನೀವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಬೋಟಿಂಗ್ ಮಾಡಬೇಕು ಅನ್ನೋದಾದ್ರೆ ನೀವು ಅಲ್ಲಿ ಜಿಲ್ಲಾ ಪಂಚಾಯತ್ ಅವರಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇವರು ಜಿಲ್ಲಾ ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.